ಹಲೋ ನಮಸ್ಕಾರ, ಗುಡ್ ಆಫ್ಟರ್ನೂನ್. ನನಗೆ ಡೆಲ್ಲಿಗೆ ಬೆಂಗಳೂರಿಂದ ಆಚೆ ನನಗೆ ಮನೆ ಕೆಲಸಕ್ಕೆ, ಮಗು ನೋಡ್ಕೊಳೋಕ್ಕೆ, ಅಡುಗೆ ಕೆಲಸಕ್ಕೆ. ಸೊ ನನಗೆ ಇಲ್ಲಿ ಓನರ್ ಬಂದು ಬ್ರಾಹ್ಮಿನ್ಸು. ಆಮೇಲೆ ಕ್ಯಾಸ್ಟ್ ಬಗ್ಗೆ ಹಿಂಗೆ ಮಾತಾಡ್ತಿದ್ದೀರ ಅಂತ ಬ್ಯಾಡ್ ಕಮೆಂಟ್ಸು ದಯವಿಟ್ಟು ಹುಡುಗರು ಲೇಡೀಸ್ ಹಾಕ್ಬೇಡಿ. ನಾನು ಈ ನಡುವೆ ನೋಡ್ತಾ ಇದ್ದೀನಿ, ಹುಡುಗರು ಲೇಡೀಸು ಯಾಕೆ ವಿಡಿಯೋ ಮಾಡ್ತೀಯಾ ಅಂತ ಕೆಲವ್ರು ಹಾಕಿದ್ದಾರೆ, ಕೆಲವ್ರು ಬ್ಯಾಡ್ ಕಮೆಂಟ್ಸ್ ಹಾಕಿದ್ದಾರೆ. ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ. ಎಂಥವ್ರಿಗೆ ನಾನು ವಿಡಿಯೋ ಮಾಡಿ ಹಾಕಿದ್ರು ಒಬ್ರಿಗಾಗಲಿ ಇಬ್ಬರಿಗಾಗಲಿ ಅನ್ನಕ್ಕೆ ದಾರಿ ಮಾಡಿಕೊಟ್ಟಿದ್ದೀನಿ. ಅವ್ರು ನನ್ನ ಹೆಸರು ಹೇಳ್ಕೊಂಡು ಬದುಕ್ತಾ ಇದ್ದಾರೆ. ಯಾರ್ಯಾರು ನನ್ನ ಹತ್ರ ಕೆಲಸ ಮಾಡ್ತಿದ್ದಾರೆ ಅವ್ರ ವಿಡಿಯೋನೂ ಹಾಕಿದ್ದೀನಿ. ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದವ್ರಿಗೆ ಅವ್ರ ಬಾಯಲ್ಲಿ ಹುಳಾನೇ ಬಿದ್ದೋಗ್ಬಿಡ್ಲಿ. ನಾನೇನು ತಪ್ಪಾಗಿ ವಿಡಿಯೋ ಮಾಡ್ತಿಲ್ಲ, ತಪ್ಪಾಗಿ ಕೆಟ್ಟ ಕೆಲಸ ಮಾಡ್ತಿಲ್ಲ, ತಪ್ಪಾಗಿ ಯಾರನ್ನೂ ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ರೆಂಡ್ಸ್ ಇರ್ಬೋದು, ಗೊತ್ತಾಯ್ತಾ, ನನ್ನ ರಿಲೇಷನ್ಸ್ ಇರ್ಬೋದು, ನಮ್ಮ ಏಜೆನ್ಸೀಸ್ ಇರ್ಬೋದು, ಎಲ್ಲರೂ ನೋಡ್ತಿದ್ದಾರೆ. ಬಟ್ ಏನು ಅಂದರೆ ಬೇರೆ ಹುಡುಗಿರು ಹೇಳ್ತಿರೋದು ಸಂಬಳ ಯಾಕೆ ಇಷ್ಟು ಕಮ್ಮಿ ಕೊಡ್ತೀರಾ ಅಂತ ಕಮೆಂಟ್ ಮಾಡ್ತೀರಾ. ಆಮೇಲೆ ನನ್ನ ಹೆಸರು ಹೇಳ್ಕೊಂಡು ಶೋಭಾ ಅಂತ ಹೇಳ್ಕೊಂಡು ನಾನು ಮೇಡಮ್ PA ಅಂತ ಹೇಳಿಬಿಟ್ಟು ಬನ್ನಿ ಬೆಂಗಳೂರು ಬನ್ನಿ ಕೆಲಸ ಕೊಡಿಸ್ತೀನಿ ಅಂತ ಈ ಥರ ದಂಧೆ ನಡೀತಾ ಇದೆ. ಸುಮಾರು ನನಗೆ 8 ಜನ ಲೇಡೀಸ್ ಕಾಲ್ ಮಾಡಿ ಹೇಳಿದ್ರು. ನಾನು ಹೇಳಿದೆ, ನಾನು ನಮ್ಮನೆ ಲೊಕೇಶನ್ ಕೊಡ್ತೀನಿ, ಇಲ್ಲಿಗೆ ಬನ್ನಿ. ಬೇರೆ ಯಾರೇ ಗಂಡಸರು ಫೋನ್ ಮಾಡಿದ್ರು ದಯವಿಟ್ಟು ಅವ್ರ ನಂಬರ್ನ ಬ್ಲಾಕ್ ಲಿಸ್ಟ್ ಹಾಕಿ ಅಂತ ನಾನು ಅವ್ರ ನಂಬರ್ನ ಕಂಪ್ಲೇಂಟು ಕೊಟ್ಟಿದ್ದೀನಿ. ಇವಾಗ ನಾನು ಹೇಳ್ತಿರೋದೇನು ಅಂದರೆ, ನೀವು ನನ್ನ ನಂಬರು ಕೊನೆ ನಂಬರು 3060. ಸುಮಾರು ಜನಕ್ಕೆ ಗೊತ್ತಿದೆ, ಕಾಲ್ ಮಾಡ್ತಿರಲ್ಲ ಅವ್ರಿಗೆಲ್ಲ ನನ್ನ ನಂಬರ್ ಗೊತ್ತಿದೆ. ನನ್ನ ನಂಬರ್ ಯಾಕೆ ಆಗ್ತಿಲ್ಲ ಅಂತಂದರೆ ಮಿಸ್ಯೂಸ್ ಆಗ್ತಾಯಿದೆ ನನ್ನ ನಂಬರು. ನಾನು ಅದಕ್ಕೆ ಇವಾಗ ಎಲ್ಲ ನಿಮ್ಮ ನಂಬರ್ನ ಇನ್ಸ್ಟಾಗ್ರಾಮಲ್ಲಿ ಬಿಡಿ ಅಂತ ಹೇಳ್ತಾ ಇದ್ದೀನಿ. ಹುಡುಗರಿಗೂ ಅಷ್ಟೇ, ಹುಡುಗರು ಹಂಗೆ ಮಾತಾಡ್ತೀರಾ, ಹುಡುಗಿರು ಹಂಗೆ ಮಾತಾಡ್ತೀರಾ, ಲೇಡೀಸು ಹಂಗೆ ಮಾತಾಡ್ತೀರಾ. ಅದೇನಾಗಿದೆ ಅಂತ ಗೊತ್ತಿಲ್ಲ. ಆಧಾರ್ ಕಾರ್ಡು, ಫೋಟೋ, ಡೀಟೇಲ್ಸ್ ಎಲ್ಲ ಕಳಿಸ್ತೀರಾ. ನಾಯಿ ಥರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸಾಯಂಕಾಲದವರೆಗೂ ಬಸ್ ಸ್ಟಾಪ್ಗೆ ಹೋಗಿ ಕಾಯ್ತೀವಿ. ಫೋನು ಎತ್ತಲ್ಲ, ಫೋನು ಆನ್ಸರ್ ಮಾಡಲ್ಲ, ಬರೋದು ಇಲ್ಲ. ಕೆಲಸ ಬೇಕು ಅಂತ ಊರಿಗಿಂತ ಮುಂಚೆನೇ ಆಧಾರ್ ಕಾರ್ಡು, ಫೋಟೋ ಕಳಿಸ್ತೀರಾ, ಬರಲ್ಲ. ಇದೊಂದು ಮಿಸ್ಟೇಕ್ ಆಗ್ತಿದೆ. ಅದು ಯಾವ ಕಡೆ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಇಷ್ಟ ಇರೋರು ಇನ್ಸ್ಟಾಗ್ರಾಮಲ್ಲೇ ನಿಮ್ಮ ನಂಬರ್ ಹಾಕಿದಾಗ ನನಗೆ ಕೆಲಸದ ಅವಶ್ಯಕತೆ ಇದೆ, ನಾನು ಬರ್ತೀನಿ, ನಾನು ಮೋಸ ಮಾಡಲ್ಲ ಅನ್ನೋ ಇದ್ರೆ ಹಾಕಿ. ಸುಮ್ಮನೆ ನಿಮ್ಮ ಆಧಾರ್ ಕಾರ್ಡು, ಫೋಟೋ ಓನರ್ಗೆಲ್ಲ ಕಳಿಸಿ ನಾನು ಉಗಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಹೆಸರು ಹೇಳ್ಕೊಂಡು ಯಾರೇ ಜೆಂಟ್ಸ್ ಕಾಲ್ ಮಾಡಿದ್ರು ದಯವಿಟ್ಟು ಅವ್ರ ನಂಬರ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿ. ಆಮೇಲೆ 5,000 ಕೊಡಬೇಕಂತೆ ಶೋಭಾ ಮೇಡಮ್ ಹೇಳಿದ್ರು ಅಂದರೆ ದಯವಿಟ್ಟು ಕೊಡಬೇಡಿ. ದುಡ್ಡು ಮಾತ್ರ ನನ್ನ ಹೆಸರು ಹೇಳ್ಬಿಟ್ಟು ₹1 ಕೊಡಬೇಡಿ. ಇವಾಗ ಈ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂದರೆ, ಬೆಂಗಳೂರಿಂದ ಹೊರಗಡೆ ಡೆಲ್ಲಿನಲ್ಲಿ ಬ್ರಾಹ್ಮಿನ್ಸು ಒಬ್ಬರಿದ್ದಾರೆ, ಅಣ್ಣ ತಮ್ಮ ಇದ್ದಾರೆ ಅಥವಾ ಅಕ್ಕ ತಂಗಿದಿರು. ಅವ್ರಿಗೆ ಮನೆ ಕೆಲಸಕ್ಕೆ, ಮಗು ನೋಡ್ಕೊಳಕ್ಕೆ, ಅಡುಗೆ ಕೆಲಸಕ್ಕೆ. ಅಂದರೆ ಇಬ್ಬರು ಲಿಂಗಾಯತರಾದರೂ ಪರವಾಗಿಲ್ಲ, ಇಲ್ಲ ಬ್ರಾಹ್ಮಿನ್ಸ್ ಆದರೂ ಪರವಾಗಿಲ್ಲ. ಸೊ ಅಡುಗೆ ಮಾಡೋಕ್ಕೆ ಒಬ್ಬರು ಬ್ರಾಹ್ಮಣರು ಬೇಕಂತೆ. ಏಜ್ ಲಿಮಿಟ್ ಏನೂ ಇಲ್ಲ, ಎಲ್ಲರಿಗೂ 20 ಮೇಲೆ ಸ್ಯಾಲ್ರಿ ಇದೆ, 20,000 ಸಂಬಳ ಇದೆ, ಫುಡ್ ಆ್ಯಂಡ್ ಅಕಾಮಿಡೇಷನ್ ಮತ್ತು ರೂಮ್ ಇದೆ. ಮತ್ತು ನಿಮಗೆ ತಿಂಗಳು ರಜಾ ಇಲ್ಲ. ಇಲ್ಲಿ ನಿಮಗೆ 2 ತಿಂಗಳಿಗೋ 3 ತಿಂಗಳಿಗೋ ಒಂದು ವಾರ ಅಥವಾ 8 ದಿವಸ ರಜಾ ಕೊಟ್ಟು ಕಳಿಸ್ತಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ, ನನಗಿವಾಗ ಬೇಕಾಗಿರೋದು ಲಿಂಗಾಯತರು ಇಲ್ಲಾಂದರೆ ಬ್ರಾಹ್ಮಿನ್ಸು. ಸೊ ಯಾರಾದರೂ ಬ್ರಾಹ್ಮಿನ್ಸು ಅಡುಗೆ ಒಳ್ಳೆ ಕುಕ್ಕಿದ್ರೆ, ಬ್ರಾಹ್ಮಿನ್ಸಲ್ಲಿ ಏಜ್ ಏನು ನೋಡ್ತಾ ಇಲ್ಲ, ನಿಮಗೆ 50-55 ಆದರೂ ಪರವಾಗಿಲ್ಲ, ನೀವು ಕುಕ್ ಮಾಡ್ತೀನಿ ಅಂದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಅವ್ರ ಮನೇಲಿ ಪೆಟ್ಟಿದೆ, 2 ಮನೆಯಲ್ಲೂ ನಾಯಿ ಮರಿ ಇದೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು, ಬೆಂಗಳೂರು ಬಿಟ್ಟು ಹೊರಗಡೆ ನಾನು ಕೆಲಸ ಮಾಡ್ತೀನಿ ಅನ್ನೋರು, ಇದು ಹುಡುಗರಿಗಲ್ಲ, ದಯವಿಟ್ಟು ಹುಡುಗರು ಮೆಸೇಜ್ ಹಾಕ್ಬೇಡಿ. ಇದು ಓನ್ಲಿ ಫಾರ್ ಲೇಡೀಸ್ ಆ್ಯಂಡ್ ವುಮೆನ್ಸ್, ಹೆಂಗಸ್ರಿಗೆ ಮಾತ್ರ ಈ ಕೆಲಸ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಇನ್ಸ್ಟಾಗ್ರಾಮಲ್ಲಿ ಬರ್ತೀನಿ ಅನ್ನೋರು ಮಾತ್ರ ನಂಬರ್ ಹಾಕಿ, ಬರಲ್ಲ ಅನ್ನೋರು ದಯವಿಟ್ಟು ನಂಬರ್ ಹಾಕ್ಬೇಡಿ, ಹಾಕ್ಬಿಟ್ಟು ನಮ್ಮನ್ನು ಸತಾಯಿಸಬೇಡಿ. ಯಾರಿಗೆ ಇಂಟ್ರೆಸ್ಟ್ ಇದೆ, ನಾನು ಹೇಳ್ತಾ ಇದ್ದೀನಲ್ಲ, ಇದು ಬೆಂಗಳೂರಲ್ಲ, ಡೆಲ್ಲಿನಲ್ಲಿ ಅಪಾರ್ಟ್ಮೆಂಟ್ಸಲ್ಲಿ ಬ್ರಾಹ್ಮಿನ್ಸು ಅವ್ರಿಗೆ ಬೇಕಾಗಿದೆ. ಅವ್ರ ಮನೆಯಲ್ಲಿ 2 ಮನೆಯಲ್ಲೂ ನಾಯಿ ಮರಿ ಇದೆ. ಅಂದರೆ ದೊಡ್ಡದಲ್ಲ, ಚಿಕ್ಕದು ಪೊಮೋರಿಯನ್ ನಾಯಿ ಸಾಕ್ಕೊಂಡಿದ್ದಾರೆ. ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ, ಒಂದು ಮಗು ನೋಡ್ಕೊಳಕ್ಕೆ, ಒಂದು ಮನೆ ಕೆಲಸಕ್ಕೆ, ಒಂದು ಅಡುಗೆ ಕೆಲಸಕ್ಕೆ. ಸೊ 3 ಜನ ಬೇಕಾಗಿರೋದು, ನನಗಲ್ಲಿ 3 ಜನ ಬೇಕಾಗಿರೋದು. ಸೊ ಬ್ರಾಹ್ಮಿನ್ ಕುಕ್ ಬೇಕು, ಇನ್ನಿಬ್ಬರು ಲಿಂಗಾಯತರಾದರೂ ಓಕೆ ಅಂತಿದ್ದಾರೆ. ಸೊ ಲೇಡೀಸಲ್ಲಿ ತಾಯಿ ಮಗಳಿದ್ರೂ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಅಕ್ಕ ತಂಗಿದಿರಿದ್ರೂ ಬರ್ಬೋದು. ಒಟ್ಟಿನಲ್ಲಿ ಈ ಕೆಲಸಕ್ಕೆ ಹುಡುಗರು ಅಲೋ ಇಲ್ಲ, ಓನ್ಲಿ ಲೇಡೀಸು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ನಂಬರ್ ಹಾಕಿ, ನಾವು ಲಿಂಗಾಯತರು ಅಂತ ಹಾಕಿ, ನಾವು ಇಂಥ ಕಡೆ ಇರೋದು ಅಂತ ಹಾಕಿ, ನಮಗೆ ಕೆಲಸದ ಅವಶ್ಯಕತೆ ಇದೆ ಅಂತ ಹಾಕಿ, ನಾನು ಖಂಡಿತ ಕಾಲ್ ಮಾಡ್ತೀನಿ, ನಾನೇ ಪಿಕ್ ಮಾಡ್ತೀನಿ, ನಾನೇ ಕರ್ಕೊಂಡೋಗಿ ಡೆಲ್ಲಿಗೆ ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು.